ನಮಸ್ಕಾರ. ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಕುತೂಹಲಕ್ಕೆ ಕಾರಣವಾಯಿತು ಡೆಲ್ಲಿ ಮೀಟಿಂಗ್. ಸಿದ್ದರಾಮಯ್ಯನವ್ರಿಗೆ ಉಸಿರುಗಟ್ಟಿಸ್ತಾ ಇರುವಂತಹ ಹೊತ್ತಲ್ಲಿ ರಾಜಭವನದ ನೋಟಿಸ್ ಟೆನ್ಷನ್ಗೆ ಕಾರಣ ಆಗಿರೋ ಹೊತ್ತಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಸಿಕ್ಕಾಪಟ್ಟೆ ತಲೆ ಕೆಡಿಸ್ಕೊಂಡಿರೋ ಹೊತ್ತಲ್ಲಿ ಈ ಮೀಟಿಂಗ್ ಯಾವ ಮೆಸೇಜ್ ಅನ್ನ ಕೊಡ್ತಾ ಇದೆ? ಹಾಗಾದ್ರೆ ಸಿದ್ದರಾಮಯ್ಯನವರನ್ನ ಬಿಟ್ಟು ನಡೆದಿರುವಂಥ ಮೀಟಿಂಗು ಮಾಹಿತಿ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಸಿದ್ದರಾಮಯ್ಯನವರು ಒಂದ್ ಕಡೆ ಟೆನ್ಷನ್ ನಲ್ಲಿ ಓಡಾಡ್ತಿದ್ದಾರೆ. ಡೆಲ್ಲಿ ಅಲ್ಲಿ ರಾಹುಲ್ ಗಾಂಧಿ ಅವರು ಅಭಿಷೇಕವನ್ನು ಸಿಂಘ್ವಿ ಬಳಿ ಕಳಿಸ್ತಾರೆ. ಒಬ್ಬರೇ ಹೋಗಿ, ಮಿನಿಸ್ಟರ್ಗಳಿಲ್ಲ, ಪಿ ಎ ಇಲ್ಲ, ಯಾರು ಇಲ್ಲದೆ ಒಬ್ಬರೇ ಹೋಗಿ ಮೀಟಿಂಗ್ ಮಾಡ್ಕೊಂಡು ಬರ್ತಾರೆ. ಹೈಕಮಾಂಡ್ ತಲೆ ಕೆಡಿಸ್ಕೊಂಡು ಎಲ್ಲ ಡೀಟೇಲ್ಸ್ ತಗೊಂಡಿದೆ. ಕಾನೂನು ಹೋರಾಟ ಮಾಡಬಹುದಾ, ಮಾಡಿದ್ರೆ ನಮ್ಗೇನಾದ್ರೂ ಸಮಸ್ಯೆ ಆಗತ್ತಾ, ಮುಖಭಂಗ ಆಗತ್ತಾ, ನಾಳೆ ಮುಜುಗರ ಆಗತ್ತಾ, ಮಾಡಿದ್ರು ಒಳ್ಳೇದಾ, ಮಾಡದೇ ಇದ್ರೆ ಒಳ್ಳೇದಾ ಅನ್ನೋದ್ರ ಬಗ್ಗೆ ಎಲ್ಲ ಅವಲೋಕನ ನಡೀತಾ ಇದೆ. ತಜ್ಞರ ಸಲಹೆ ಪಡ್ಕೊಳ್ತಿದ್ದಾರೆ. ಡೆಲ್ಲಿಯಿಂದ ಬರ್ತಾ ಇದ್ದ ಹಾಗೆ ಜಾರ್ಜ್ ಅವರ ನಿವಾಸದಲ್ಲಿ ಮೀಟಿಂಗು, ಅದಾದ ಮೇಲೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮೀಟಿಂಗು, ಇದೆಲ್ಲ ನೋಡ್ತಾ ಇದ್ದೀವಿ. ಇದ್ರ ನಡುವೆ ಡೆಲ್ಲಿಯಲ್ಲಿ ನಡೆದಿರುವಂತಹ ಈ ಮೀಟಿಂಗ್ ಎಲ್ಲರ ಗಮನ ಸೆಳೀತಾ ಇದೆ. ಡಿ ಕೆ ಶಿವಕುಮಾರ್ ಅವರ ನಡೆ. ಒಟ್ಟಿಗೆ ಹೋಗಿದ್ರು ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್. ಆದ್ರೆ ಡಿ ಕೆ ಶಿವಕುಮಾರ್ಗೆ ಯಾವ್ದು ಟೆನ್ಷನ್ ಇಲ್ವಲ್ಲ ಈಗ ಸದ್ಯ. ಎಲ್ಲ ವಾಲ್ಮೀಕಿ ಹಗರಣ ಇರಬಹುದು, ಮೂಡಾ ಕೇಸ್ ಇರಬಹುದು, ಎರಡೂ ಸಿದ್ದರಾಮಯ್ಯನವರ ಕಾಲ್ಬುಡಕ್ ಬಂದಿರೋದು. ಡಿ ಕೆ ಶಿವಕುಮಾರ್ ಅವರು ಟೆನ್ಷನ್ ಮಾಡ್ಕೊಳ್ತಿಲ್ಲ. ಮೊನ್ನೆ ಪ್ರೊಟೆಸ್ಟ್ ಮಾಡಿದ್ರಲ್ಲ ಇಡಿ ವಿರುದ್ಧ, ಅವಾಗ್ಲೂ ಅವ್ರು ಏನ್ ಹೇಳಿದ್ರು? ದದ್ದಲ್ ಬಾಯಲ್ಲಿ, ನಾಗೇಂದ್ರ ಬಾಯಲ್ಲಿ ಸಿಎಂ ಹೆಸರು ಹೇಳಿಸೋಕ್ ಪ್ರಯತ್ನ ಪಡ್ತಿದ್ದಾರೆ, ಮಂತ್ರಿಗಳ ಹೆಸರು ಹೇಳೋಕೆ ಒತ್ತಡ ಹಾಕ್ತಿದ್ದಾರೆ ಅಂತಾರೆ. ಬಿಟ್ರೆ ಡಿ ಸಿ ಎಂ ಹೆಸರು ಹೇಳೋಕೆ ಒತ್ತಡ ಹಾಕ್ತಿದ್ದಾರೆ ಅಂತ ಅವ್ರ ಬಾಯಲ್ಲಿ ಬರ್ಲಿಲ್ಲ. ಅದೆಲ್ರಿಗೂ ಕುತೂಹಲಕ್ಕೆ ಕಾರಣ ಆಯ್ತು. ಡಿ ಕೆ ಶಿವಕುಮಾರ್ ಅವರು ಒಂದ್ ರೀತಿಯಲ್ಲಿ ಹೊಸ ಲೆಕ್ಕಾಚಾರದಲ್ಲಿ ಬ್ಯುಸಿ ಆಗಿದ್ದಾರ ಅನ್ನೋ ಮಟ್ಟಿಗೆ ಈ ಟೈಮಲ್ಲೇ ಡೆಲ್ಲಿಯಲ್ಲಿ ಡಿ ಕೆ ಶಿವಕುಮಾರ್ ಮೀಟಿಂಗ್ ಕುತೂಹಲಕ್ಕೆ ಕಾರಣ ಆಗಿದೆ. ಹೈಕಮಾಂಡ್ಗೂ ಮೆಸೇಜ್ ಕೊಟ್ಟಿರಬಹುದು. ಬೇರೆ ಬೇರೆಯವ್ರಿಗೆ ಏಕಕಾಲಕ್ಕೆ ಕೆಲವು ವಿಚಾರಗಳನ್ನ ತಲುಪಿಸುವಂತ ಪ್ರಯತ್ನವೂ ಇರಬಹುದು. ಸಾಂಕೇತಿಕವಾಗಿ ನರೇಂದ್ರ ಮೋದಿ ಅವ್ರನ್ನ ಭೇಟಿಯಾದ್ರು. ಈ ಬಗ್ಗೆ ನಾವು ರಿಪೋರ್ಟ್ ಮಾಡಿದ್ವಿ ಎಕ್ಸ್ಕ್ಲೂಸಿವ್ ಆಗಿ. ಏನಿದು ಹಾಗಾದ್ರೆ ಡಿ ಕೆ ಶಿವಕುಮಾರ್ ಮೋದಿ ಅವ್ರನ್ನ ಭೇಟಿಯಾದ ಸೀಕ್ರೆಟ್ ಅಂತ. ಅದೇ ಹೊತ್ತಲ್ಲಿ ಕುಮಾರಸ್ವಾಮಿ ಅವರು ಬೇರೆ ಸಿಡಿದಿದ್ರು ಬಿಜೆಪಿಯ ವಿರುದ್ಧ. ಪ್ರೀತಮ್ ಗೌಡ ರೀಸನ್ ಇದ್ರು ಕುಮಾರಸ್ವಾಮಿ ಅವರು ಅಷ್ಟೆಲ್ಲ ಬಿಜೆಪಿ ವಿರುದ್ಧ ಸಿಟ್ಟು ಮಾಡ್ಕೊಳ್ಳೋಕೆ ಬೇರೇನು ಕಾರಣ ಇದೆಯಾ ಅನ್ನೋ ಮಟ್ಟಿಗೆ ಚರ್ಚೆಗಳಾದ್ವು. ಡಿ ಕೆ ಶಿವಕುಮಾರ್ ಅವ್ರನ್ನ ಭೇಟಿ ಮಾಡ್ತಾರೆ. ಸಿದ್ದರಾಮಯ್ಯನವ್ರಿಗೆ ಮೋದಿ ಅವರು ಅವಕಾಶ ಕೊಟ್ಟಿಲ್ಲ. ಅಂದ್ರೆ ಸಿದ್ದರಾಮಯ್ಯನವರು ಕೂಡ ಹೈಕಮಾಂಡ್ ಮೀಟಿಂಗ್ ಎಲ್ಲ ಮುಗಿಸ್ಕೊಂಡು ಪ್ರಧಾನಿಗಳನ್ನ ಭೇಟಿಯಾಗಿ ಅಭಿವೃದ್ಧಿ ವಿಚಾರಗಳನ್ನು ಮಾತಾಡ್ಕೊಂಡು ಬರೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಬಟ್ ಅವಕಾಶ ಸಿಕ್ಕಿಲ್ಲ ಮುಖ್ಯಮಂತ್ರಿಗಳಿಗೆ. ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಭೇಟಿಗೆ ಅವಕಾಶ ಸಿಕ್ಕಿದೆ. ಅವ್ರಿಗೆ ಮಾತ್ರ ಅವಕಾಶ ಸಿಕ್ಕಿದೆ, ಸಿದ್ದರಾಮಯ್ಯನವ್ರಿಗೆ ಸಿಕ್ಕಿಲ್ಲ ಅನ್ನೋದು ವೆರಿ ವೆರಿ ಇಂಟ್ರೆಸ್ಟಿಂಗ್. ಸೊ ಏನ್ ನಡೀತಾ ಇದೆ ರಾಜ್ಯ ರಾಜಕಾರಣದಲ್ಲಿ ಅನ್ನೋ ಕುತೂಹಲ. ಹಾಗಂತ ಡಿ ಕೆ ಶಿವಕುಮಾರ್ ಅವರು ಏಕನಾಥ್ ಶಿಂಧೆ ಆಗ್ತಾರ ಅಂತಾನೆ ಈ ಕ್ಷಣಕ್ಕೆ ನಿರ್ಧಾರನೇ ಮಾಡ್ಬಿಡಕ್ಕಾಗಲ್ಲ. ಬೆಳೆ ಬಿತ್ತಿ, ಈಗ ಬೀಜ ಬಿತ್ತಿದ್ರೆ ಇನ್ಯಾವತ್ತೋ ಫಲ ಬರುತ್ತೆ ಅಂತಾರಲ್ಲ, ಅಂತಹ ಪ್ರಯತ್ನಗಳು ಶುರುವಾಗಿವೆಯಾ? ಅಥವಾ ಕುಮಾರಸ್ವಾಮಿ ಅವರು ಮಾಡ್ತಾರಲ್ಲ ಆರೋಪ, ಮುಖ್ಯಮಂತ್ರಿ ಕುರ್ಚಿ ಮೇಲೆ ಕಣ್ಣಿಟ್ಟವರೇ ಈ ಕೇಸ್ಗಳನ್ನೆಲ್ಲ ಹೊರ ತೆಗೆದವರು ಅಂತ, ಆ ರೀತಿ ಏನಾದ್ರೂ ಡಿ ಕೆ ಶಿವಕುಮಾರ್ ಅವರ ನಡೆಯ ಸಿದ್ದರಾಮಯ್ಯನವ್ರಿಗೆ ಆಘಾತವಾಯ್ದು? ಅಥವಾ ಕಾಂಗ್ರೆಸ್ ಹೈಕಮಾಂಡ್ಗೆ ಒಂದು ಬಿಗ್ ಮೆಸೇಜ್ ಇರಬಹುದು. ನಾಳೆ ಸಿದ್ದರಾಮಯ್ಯನವರನ್ನ ಕೆಳಗಿಳಿಸಿ ಇನ್ನೊಬ್ಬರನ್ನ ಕೂರಿಸುವ ಅಧಿಕಾರ ಹಂಚಿಕೆ ಮತ್ತೊಂದು ಮಗದೊಂದು ಯಾವ ಸೂತ್ರದ ಅಡಿಯಲ್ಲಾದ್ರೂ ಆಗ್ಲಿ, ಅಥವಾ ಹಗರಣಗಳ ಕಾರಣದಿಂದಾದ್ರೂ ಆಗ್ಲಿ, ಸಿದ್ದರಾಮಯ್ಯನವ್ರನ್ನ ಇಳಿಸೋ ಟೈಮ್ ಬಂದ್ರೆ ಡಿ ಕೆಗೆ ಕೊಡಬೇಕು. ಖರ್ಗೆ ಅವ್ರನ್ನ ಕೂರಿಸೋ ಪ್ಲಾನ್ ಆಗ್ತಿದೆ. ಅಥವಾ ಇನ್ಯಾವುದೋ ಕಾರಣಕ್ಕೆ ಡಿ ಕೆಗೆ ಅವಕಾಶ ಕೊಡದೆ ಮುಂದಿನ ಎಲೆಕ್ಷನ್ ಕಡೆಗೆ ತೋರಿಸಬಹುದು. ನನಗೆ ಆಪ್ಷನ್ ಇದೆ, ನನಗೆ ಬೇರೆ ಆಪ್ಷನ್ ಇದೆ, ದಾರಿ ಓಪನ್ ಇದೆ ಅನ್ನುವ ಸಂದೇಶ ಕೊಡುವ ಪ್ರಯತ್ನವೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಅವರ ಈ ಏಕಾಂಗಿ ಭೇಟಿ, ಮಿನಿಸ್ಟರ್ಗಳ ಜೊತೆ, ಸೋಮಣ್ಣ ಅವ್ರ ಜೊತೆ, ಪ್ರಧಾನಿ ಮೋದಿ ಅವ್ರನ್ನ ಜೊತೆಗಿನ ಭೇಟಿ ಮಾತ್ರ ಅದು ಟೈಮಿಂಗ್ ಯಾವ ಟೈಮಲ್ಲಿ? ಸಿದ್ದರಾಮಯ್ಯನವ್ರಿಗೆ ಉಸಿರುಗಟ್ಟಿರೋ ಟೈಮಲ್ಲಿ, ಟೆನ್ಷನ್ ಅಲ್ಲಿ ಅತ್ತಿತ್ತ ಓಡಾಡ್ತಿರೋ ಟೈಮಲ್ಲಿ ಈ ಭೇಟಿ ಪ್ರೊಡಕ್ಟಿವ್ ಮೀಟಿಂಗ್ ಅಂತ ಖುಷಿ ಖುಷಿಯಾಗಿ ಕೈಕುಲುಕ ಬಂದಿರೋದು ಮಾತ್ರ ರಾಜಕೀಯ ಆಯಾಮವನ್ನು ಪಡ್ಕೊಳ್ತಿದೆ. ಹಿಂಗೇ ಆಗಿದೆ ಅಂತ ಹೇಳೋಕ್ಕಾಗಲ್ಲ. ಒಂದು ಮೆಸೇಜ್ ಕೊಡೋದಿಕ್ಕೆ, ಒಂದು ಟ್ರೇಲರ್ ಕೊಡೋದಿಕ್ಕೆ ಪ್ರಯತ್ನವೂ ಇರಬಹುದು. ರಾಜ್ಯ ಬಿಜೆಪಿಗರ ಬೇರೆ ವಿಜಯೇಂದ್ರ ಡಿ ಕೆ ಶಿವಕುಮಾರ್ ಕೈ ಜೋಡಿಸಿದ್ದಾರೆ ಅಂತ ಆರೋಪ ಮಾಡ್ತಿದ್ದಾರಲ್ಲ, ಯತ್ನಾಳ್ ಸೇರಿದಂತೆ. ಡಿ ಕೆ ಸಿಎಂ ಮಾಡೋದಿಕ್ಕೆ ಇಷ್ಟೆಲ್ಲ ಆಗ್ತಿದೆ ಅಂತೆಲ್ಲ ಆರೋಪ ಮಾಡ್ತಿದ್ದಾರೆ. ಅದು ಇನ್ನೊಂದು ಆಯಾಮ, ಹೊಸ ಆಯಾಮ. ಅದು ಬೇರೆಯದ್ದೇ ದಾರಿ. ಇದೇ ಡೆಲ್ಲಿ ಮೀಟಿಂಗು ಇನ್ನೊಂದು ಲೆಕ್ಕಾಚಾರ. ಸೊ ಯಾವ ಲೆಕ್ಕಾಚಾರಗಳು
ಪಕ್ಕಾ ಆಗ್ತವೆ ನೋಡಬೇಕು. ಯಾಕಂದ್ರೆ ರಾಜಕಾರಣದಲ್ಲಿ ಒಂದೇ ದಾರಿಲಿ ಹೋಗಲ್ಲ, 10 ಕಡೆ ಕಲ್ಲು ಹೊಡೆದಿರ್ತಾರೆ. ಯಾವುದಾದ್ರೂ ಒಂದು ಗುರಿ ತಲುಪತ್ತೆ ಅಂತ ಕಾದ್ ನೋಡ್ಬೇಕು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.